ನಮಸ್ಕಾರ ವೀಕ್ಷಕರೇ, ಇದು ಖಂಡಿತವಾಗ್ಲೂ ಪಾಕಿಸ್ತಾನ ಸೇರಿದಂತೆ ಶತ್ರು ರಾಷ್ಟ್ರಗಳು ಕಂಗಾಲಾಗುವಂತಹ ಸುದ್ದಿ. ಆಪರೇಷನ್ ಸಿಂಧೂರವನ್ನ ಮಾಡಿದ್ದು ಭಾರತದ ಶಕ್ತಿ ಇಡೀ ಜಗತ್ತಿನ ಎದುರು ಅನಾವರಣ ಆಗಿದೆ. ತಂತ್ರಜ್ಞಾನ ಮತ್ತು ಆರ್ಥಿಕವಾಗಿ ಭಾರತ ಸದೃಢವಾಗಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಆದರೆ ಯುದ್ಧ ಭೂಮಿಯಲ್ಲೂ ಭಾರತದ ಶಕ್ತಿ ಏನು ಅನ್ನೋದು ಅನಾವರಣ ಆಗ್ತಿದ್ದ ಹಾಗೆ ಭಾರತದ ಯುದ್ಧ ಶಸ್ತ್ರಾಸ್ತ್ರಗಳಿಗೂ ಭಾರಿ ಬೇಡಿಕೆ ಬಂದಿದೆ. ಭಾರತೀಯ ಸೇನೆಯ ಬಳಿ ಇರುವ ಕ್ಷಿಪಣಿ, ಡ್ರೋನ್, ಇನ್ನಿತರ ಯುದ್ಧ ಅಸ್ತ್ರಗಳನ್ನ ಜಗತ್ತು ನಿಬ್ಬೆರಗಾಗಿ ನೋಡ್ತಾ ಇದೆ. ಅದರಲ್ಲೂ ಭಾರತದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಶಕ್ತಿ ಏನೆಂಬುದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಪಾಕಿಸ್ತಾನದ ಡ್ರೋನ್, ಮಿಸೈಲ್ಗಳನ್ನ ಸುದರ್ಶನ ಚಕ್ರ ಛಿದ್ರ ಮಾಡಿ ಹಾಕಿದೆ. S-400 ಅಥವಾ ಈ ಸುದರ್ಶನ ಚಕ್ರ ಭಾರತಕ್ಕೆ ಉಕ್ಕಿನ ಗುರಾಣಿಯಾಗಿ ನಿಂತಿದೆ, ಪಾಕಿಸ್ತಾನವನ್ನ ಕಂಗಾಲಾಗಿಸಿದೆ. ಇನ್ನು ಚೀನಾ ಕೂಡ ಭಾರತದ ಬಳಿ ಇರುವ ಈ S-400 ಸಾಮರ್ಥ್ಯವನ್ನ ನೋಡಿ ಬೆಚ್ಚಿ ಬಿದ್ದಿದೆ. ಹಾಗಾದ್ರೆ ಏನಿದು ಭಾರತದ ಹೊಸ ಅಧ್ಯಾಯ? ಜಗತ್ತೇ ನಿಬ್ಬೆರಗಾಗುವ ಭಾರತಕ್ಕೆ ಬರ್ತಿರುವ ಆ ಹೊಸ ತಂತ್ರಜ್ಞಾನ ಯಾವುದು ಗೊತ್ತಾ? ಭಾರತದ ಶತ್ರು ರಾಷ್ಟ್ರಗಳನ್ನ ಕಂಗಾಲಾಗಿಸಿರುವ ಆ ರಣಬೇಟೆಗಾರ ಯಾರು? ಆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ಹಾಗೆ ಪಾಕಿಸ್ತಾನದ ಮೇಲಿನ ಯುದ್ಧದಿಂದ ಕೇವಲ ಉಗ್ರರಿಗೆ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದ್ದು ಮಾತ್ರ ಅಲ್ಲ, ಭಾರತ ಅಭಿವೃದ್ಧಿಪಡಿಸಿರುವ ಈ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯದ ಬಗ್ಗೆ ಇಡೀ ಜಗತ್ತಿಗೆ ಒಂದು ಟ್ರಯಲ್ ಕೊಟ್ಟಂತಿತ್ತು. ಭಾರತದ ಡಿಫೆನ್ಸ್ ಸಿಸ್ಟಮ್ ವಿರೋಧಿ ಅಸ್ತ್ರಗಳನ್ನ ಛಿದ್ರ ಮಾಡಿದ್ದು ನೋಡಿ ಘಟಾನುಘಟಿಗಳು ನಿಬ್ಬೆರಗಾಗಿದ್ದಾರೆ. ಹೀಗಿರುವಾಗಲೇ ಜಗತ್ತು ಮತ್ತಷ್ಟು ಆಘಾತಕ್ಕೆ ಒಳಗಾಗುವ ರಣಬೇಟೆಗಾರನನ್ನೇ ಭಾರತ ತನ್ನ ಸೇನಾ ಬತ್ತಳಿಕೆಗೆ ಸೇರಿಸಿಕೊಳ್ತಾ ಇದೆ. ಇದರ ಸಾಮರ್ಥ್ಯ ಈಗ ಜಗತ್ತಿನ ದಿಗ್ಗಜರನ್ನೇ ದಂಗುಬಡಿಸ್ತಾ ಇದೆ. ಇದರ ತಾಕತ್ತು ಎಷ್ಟಿದೆ ಅಂದ್ರೆ ನೀವು ಕೂಡ ಊಹೆ ಮಾಡಿರಲಿಕ್ಕಿಲ್ಲ. ಯಾಕಂದ್ರೆ ಉಪಗ್ರಹವನ್ನೇ ಹೊಡೆದು ಉರುಳಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ಹೊಂದಿದೆ ಈ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್. ಸ್ನೇಹಿತರೆ, ಈಗ ಯುದ್ಧದಲ್ಲಿ ನೋಡಿದ್ದು ಕೇವಲ ಸ್ಯಾಂಪಲ್ ಅಷ್ಟೇ. ಆದ್ರೆ ಈಗಿನ ಹೊಸ ಸುದ್ದಿಯನ್ನ ಪಾಕಿಸ್ತಾನ ಅಥವಾ ಚೀನಾ ಕೇಳಿದ್ರೆ ಈಗಿನ ಸನ್ನಿವೇಶದಲ್ಲಿ ಅವುಗಳಿಗೆ ನಿದ್ದೆಯೇ ಬರೋದಿಲ್ಲ. ಜಗತ್ತಿನಲ್ಲೇ ಅತ್ಯಂತ ಪ್ರಬಲ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತಕ್ಕೆ ಬರ್ತಾ ಇದೆ. ಅದು ಬೇರಾವುದೂ ಅಲ್ಲ, ಯುದ್ಧಕ್ಕೆ ನಿಂತರೆ ಶತ್ರು ರಾಷ್ಟ್ರದ ತಲೆಗಳನ್ನ ಚೆಂಡಾಡುವ ರಣಬೇಟೆಗಾರ S-500 ಏರ್ ಡಿಫೆನ್ಸ್ ಸಿಸ್ಟಮ್. ಭಾರತದ ಏಕಮಾತ್ರ ನಂಬಿಕಾರ್ಹ ರಾಷ್ಟ್ರ ರಷ್ಯಾ ಇದನ್ನ ಸಿದ್ಧಪಡಿಸಿದೆ. S-400 ನ ಅಪ್ಡೇಟ್ ಆವೃತ್ತಿ S-500 ಆಗಿದ್ದು ಭಾರತಕ್ಕೆ ನೀಡೋದಕ್ಕೆ ಮುಂದಾಗಿದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಶೀಘ್ರದಲ್ಲಿಯೇ S-500 ಭಾರತದ ಸೇನಾ ಬತ್ತಳಿಕೆಗೆ ಬಂದು ಸೇರಲಿದೆ. ಉಪಗ್ರಹಗಳನ್ನ ಕೂಡ ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ. ರಷ್ಯಾ ಈಗಾಗಲೇ S-500 ವಾಯು ರಕ್ಷಣಾ ವ್ಯವಸ್ಥೆಯನ್ನ ಭಾರತದ ಜೊತೆ ಜಂಟಿಯಾಗಿ ಉತ್ಪಾದಿಸುವ ಆಫರ್ ಅನ್ನ ಕೂಡ ನೀಡಿದೆ. ಇದು ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಗೇಮ್ ಚೇಂಜರ್ ಆಗಲಿದೆ ಅನ್ನೋದು ಖಂಡಿತ. ಹಾಗಾದ್ರೆ ಬನ್ನಿ S-500 ಹೇಗಿದೆ, ಏನಿದರ ಸಾಮರ್ಥ್ಯ ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಈಗಾಗಲೇ ಹೇಳಿದ ಹಾಗೆ ಭಾರತ ತನ್ನ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗ್ತಿದ್ದ ಹಾಗೆ ಎಲ್ಲರೂ ಭಾರತವನ್ನ ಬೆರಗುಗಣ್ಣಿನಿಂದ ನೋಡ್ತಿದ್ದಾರೆ. ಪಾಕಿಸ್ತಾನದ ಮಿಸೈಲ್ಗಳನ್ನ, ಡ್ರೋನ್ಗಳನ್ನ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿದೆ. ಪಾಕ್ನ ಎಲ್ಲಾ ಪ್ಲಾನ್ಗಳನ್ನ ಈ ಸುದರ್ಶನ ಚಕ್ರ ತಲೆ ಕೆಳಗಾಗಿಸಿದೆ. S-400 ಸಾಮರ್ಥ್ಯಕ್ಕೆ ಬೆಚ್ಚಿ ಬಿದ್ದಿರುವಂತಹ ಪಾಕಿಸ್ತಾನ ಹಾಗೂ ಅದರ ಮಿತ್ರ ರಾಷ್ಟ್ರ ಚೀನಾಗೆ ರಷ್ಯಾ ಮತ್ತು ಭಾರತದಿಂದ ಶಾಕಿಂಗ್ ಸುದ್ದಿಯೊಂದು ಕಾದಿದೆ. ಭಾರತದ ಬತ್ತಳಿಕೆಗೆ S-400 ಅಪ್ಡೇಟ್ ವರ್ಷನ್ S-500 ಶೀಘ್ರದಲ್ಲೇ ಬಂದು ಸೇರಲಿದೆ. ರಷ್ಯಾದ ಸೇನೆಗೆ ಸೇರಿರುವಂತಹ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಈಗಾಗಲೇ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಿದೆ. ಕಳೆದ ವರ್ಷ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುತಿನ್ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತದಲ್ಲಿ ಜಂಟಿಯಾಗಿ ಉತ್ಪಾದಿಸುವ ಆಫರ್ ಅನ್ನ ನೀಡಿದ್ರು. ಅದನ್ನ ಈಗ ಭಾರತ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಇದೆ. ಬ್ರಹ್ಮೋಸ್ ಕ್ಷಿಪಣಿಯ ರೀತಿ ಭಾರತದಲ್ಲಿ ರಷ್ಯಾ ಹಾಗೂ ಭಾರತದ ಸಹಯೋಗದಲ್ಲಿ S-500 ಸಿಸ್ಟಮ್ ಉತ್ಪಾದನೆಯಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಇಸ್ರೇಲ್ನ ಐರನ್ ಡೋಮ್, ರಷ್ಯಾದ S-400, ಅಮೆರಿಕ ಅಭಿವೃದ್ಧಿಪಡಿಸಿರುವಂತಹ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೆ ಡೆವಿಲ್ ಸಿಲ್ಲಿಂಗ್ ಏರ್ ಡಿಫೆನ್ಸ್ ಸಿಸ್ಟಮ್ ಜಗತ್ತಿನ ಶಕ್ತಿಶಾಲಿ ವಾಯು ರಕ್ಷಣಾ ವ್ಯವಸ್ಥೆಗಳಾಗಿ ಗುರುತಿಸಿಕೊಂಡಿದೆ. ಒಂದು ವೇಳೆ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತಕ್ಕೆ ಬಂದಿದ್ದೇ ಆದಲ್ಲಿ ಜಗತ್ತಿನಲ್ಲಿ ಭಾರತದ ಸೇನಾ ಶಕ್ತಿ ಮತ್ತಷ್ಟು ಬಲಿಷ್ಠವಾಗಲಿದೆ. ಜೊತೆಗೆ ಅಮೆರಿಕ, ರಷ್ಯಾ ದೇಶಗಳ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಹಿಂದಿಕ್ಕಲಿದೆ. ಸ್ನೇಹಿತರೆ, ಇಲ್ಲಿ ಪ್ರಮುಖವಾದ ವಿಚಾರ ಅಂದ್ರೆ ಈ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಪೂರ್ತಿ ಅಪ್ಡೇಟೆಡ್ ಮಿಸೈಲ್ ಸಿಸ್ಟಮ್ ಆಗಿದೆ. ಅಮೆರಿಕದ ಥರ್ಡ್ ಪೇಟ್ರಿಯಾಟ್ ಗಿಂತಲೂ ಹಾಗೆ ರಷ್ಯಾದ ಈಗ ಇರುವಂತಹ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಗಿಂತಲೂ ಅತ್ಯಂತ ಬಲಶಾಲಿಯಾದಂತಹ ವಾಯು ರಕ್ಷಣಾ ವ್ಯವಸ್ಥೆ. ಇದಕ್ಕೆ ಪ್ರೋಮಿಥಿಯಾಸ್ ಅಂತಲೂ ಕೂಡ ಕರೆಯಲಾಗುತ್ತೆ. ಇದು ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳು, ಸ್ಟೆಲ್ತ್ ಫೈಟರ್ ಜೆಟ್ಗಳು, ಭೂಮಿಗೆ ಹತ್ತಿರವಿರುವ ಉಪಗ್ರಹಗಳು ಮತ್ತು ಬಾಹ್ಯಾಕಾಶದಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ಒಳಗೊಂಡಂತೆ ಬಹುದೊಡ್ಡ ರೇಂಜಿನ ವೈಮಾನಿಕ ಬೆದರಿಕೆಗಳನ್ನು ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ.
ಅಂದ್ರೆ S-400 ಗಿಂತಲೂ ಗಮನಾರ್ಹ ತಾಂತ್ರಿಕ ಪ್ರಗತಿಯನ್ನ ಇದು ಹೊಂದಿದೆ. ಇದರ ವೇಗ ಮತ್ತು ರಿಯಾಕ್ಷನ್ ಟೈಮ್ಗೆ ಬೇರ್ಯಾವುದೇ ವಾಯು ರಕ್ಷಣಾ ವ್ಯವಸ್ಥೆ ಸಾಟಿ ಇಲ್ಲ. ಈಗಾಗಲೇ ಹೇಳಿದ ಹಾಗೆ S-500 ರಕ್ಷಣಾ ವ್ಯವಸ್ಥೆಯು S-400ನ ಮುಂದುವರೆದ ಭಾಗವಾಗಿದೆ. 600 ಕಿಲೋಮೀಟರ್ ದೂರದಿಂದಲೇ ಶತ್ರುಗಳ ಡ್ರೋನ್, ಫೈಟರ್ ಜೆಟ್, ಮಿಸೈಲ್ಗಳನ್ನ ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆಪರೇಷನ್ ಸಿಂಧೂರದ ಕಾರ್ಯಾಚರಣೆ ವೇಳೆ ಪಾಕ್ನಿಂದ ಬರ್ತಿದ್ದಂತಹ ಕ್ಷಿಪಣಿಗಳನ್ನ ಧ್ವಂಸಗೈದು ಭಾರತವನ್ನ ರಕ್ಷಿಸಿದ್ದ S-400 ವಾಯು ರಕ್ಷಣಾ ಕ್ಷಿಪಣಿಗೆ ಈಗ ಬೇಡಿಕೆ ಹೆಚ್ಚಾಗಿದೆ. ಪಾಕ್ ನಡುವಿನ ಸಂಘರ್ಷದಲ್ಲಿ ಇದರ ಪ್ರಯೋಗ ಯಶಸ್ವಿಯಾದ ಬೆನ್ನಲ್ಲೇ ಭಾರತ ಮತ್ತಷ್ಟು S-400 ವಾಯು ರಕ್ಷಣಾ ಕ್ಷಿಪಣಿಗೆ ಬೇಡಿಕೆ ಇಟ್ಟಿದೆ. ಪಾಕಿಸ್ತಾನದ ಜೊತೆಗಿನ ಸಂಘರ್ಷದ ವೇಳೆ ಭಾರತದ ಪಾಲಿಗೆ ಅಕ್ಷರಶಃ ಸುದರ್ಶನ ಚಕ್ರವಾಗಿ ರಕ್ಷಣೆ ಒದಗಿಸಿದೆ S-400 ವಾಯು ರಕ್ಷಣಾ ವ್ಯವಸ್ಥೆ. ಇದನ್ನ ಮತ್ತಷ್ಟು ಬಲಗೊಳಿಸಲು ಭಾರತ ಈಗ ಮುಂದಾಗಿದೆ. ಆಪರೇಷನ್ ಸಿಂಧೂರಕ್ಕೆ ಪ್ರತಿಯಾಗಿ ಪಾಕ್ ಪುಂಖಾನುಪುಂಖವಾಗಿ ಪ್ರಯೋಗಿಸಿದ ನೂರಾರು ಡ್ರೋನ್ಗಳು, ಕ್ಷಿಪಣಿಗಳನ್ನ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಪುಡಿಗಟ್ಟಿತ್ತು. ಇದರ ಶಕ್ತಿಯನ್ನ ಅರಿತಂತಹ ರಕ್ಷಣಾ ಇಲಾಖೆಯು ಇಂತಹ ಮತ್ತಷ್ಟು ಘಟಕಗಳನ್ನು ಪೂರೈಸುವಂತೆ ರಷ್ಯಾಗೆ ಮನವಿ ಮಾಡಿಕೊಂಡಿದೆ. ಇದಕ್ಕೆ ರಷ್ಯಾ ಸಹ ಸಕಾರಾತ್ಮಕವಾಗಿಯೇ ಸ್ಪಂದಿಸಿದೆ ಅಂತ ಉನ್ನತ ಮೂಲಗಳು ತಿಳಿಸಿವೆ. ಹೀಗಾಗಿ ಸದ್ಯದಲ್ಲೇ S-400 ಸುಧಾರಿತ ಆವೃತ್ತಿಯಾಗಿರುವಂತಹ S-500 ವ್ಯವಸ್ಥೆಯನ್ನ ಭಾರತ ಖರೀದಿಸುವಂತಹ ಸಾಧ್ಯತೆ ಇದೆ. ಇನ್ನು S-400 ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಹಲವಾರು ಇಂಟ್ರೆಸ್ಟಿಂಗ್ ಸಂಗತಿಗಳಿದೆ. ರಷ್ಯಾ ನಿರ್ಮಿತ ಏರ್ ಡಿಫೆನ್ಸ್ ವ್ಯವಸ್ಥೆಯಾದಂತಹ ಈ S-400ಗೆ ಭಾರತೀಯ ಸೇನೆ ಸುದರ್ಶನ ಚಕ್ರ ಅಂತ ಹೆಸರಿಟ್ಟಿದೆ. ಪಾಕಿಸ್ತಾನ ಭಾರತ ಯುದ್ಧದ ಸಂದರ್ಭದಲ್ಲಿ ಭಾರತದತ್ತ ಕ್ಷಿಪಣಿ ಬರುತ್ತಿರುವುದನ್ನ ಅರಿತಂತಹ S-400 ಏರ್ ಡಿಫೆನ್ಸ್ ಸಿಸ್ಟಮ್ ತಾನಾಗಿಯೇ ಆಕ್ಟಿವೇಟ್ ಆಗಿದೆ. ಕೂಡಲೇ ಪಾಕಿಸ್ತಾನದ ಎಲ್ಲಾ ಕ್ಷಿಪಣಿಗಳನ್ನ ಹೊಡೆದುರುಳಿಸಿದೆ. ಭಾರತ ನಡೆಸಿದ ಈ ಒಂದು ದಾಳಿಯಲ್ಲಿ ಪಾಕಿಸ್ತಾನದ ಚೀನಾ ನಿರ್ಮಿತ HQ-16 ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಈ S-400ಗೆ ಶ್ರೀಕೃಷ್ಣನ ಸುದರ್ಶನ ಚಕ್ರದಿಂದ ಪ್ರೇರಿತವಾಗಿ ಸುದರ್ಶನ ಚಕ್ರ ಅಂತ ಹೆಸರಿಡಲಾಗಿದೆ. ಇದು ವಿಶ್ವದ ಅತ್ಯಂತ ಅಡ್ವಾನ್ಸ್ಡ್ ಟೆಕ್ನಾಲಜಿ ಹೊಂದಿರುವಂತಹ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಭಾರತೀಯ ವಾಯುಪಡೆಯ ಕಮಾಂಡ್ ಮತ್ತು ಕಂಟ್ರೋಲ್ ನೆಟ್ವರ್ಕ್ನೊಂದಿಗೆ ಸಂಯೋಜಿಸಲ್ಪಟ್ಟಂತಹ ಪ್ರತಿ S-400 ಸ್ಕ್ವಾಡ್ರನ್ 2 ಬ್ಯಾಟರಿಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಕೂಡ 8 ಲಾಂಚರ್ಗಳು, ಸುಧಾರಿತ ರಾಡಾರ್ ಮತ್ತು ನಿಯಂತ್ರಣ ಕೇಂದ್ರವನ್ನ ಹೊಂದಿದೆ. ಪ್ರತಿ ಬ್ಯಾಟರಿಗೆ ಬರೋಬ್ಬರಿ 128 ಕ್ಷಿಪಣಿಗಳನ್ನು ಬೆಂಬಲಿಸುತ್ತೆ. ಈಗಾಗಲೇ ಭಾರತ ರಷ್ಯಾದಿಂದ 5 ಸ್ಕ್ವಾಡ್ರನ್ಗಳನ್ನ ಖರೀದಿ ಮಾಡಿದೆ. 3 ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. 2026ರ ವೇಳೆಗೆ ಇನ್ನೂ 2 ಸ್ಕ್ವಾಡ್ರನ್ಗಳನ್ನ ನಿರೀಕ್ಷಿಸಲಾಗಿದೆ. ಈ 5 S-400 ಸ್ಕ್ವಾಡ್ರನ್ಗಳಿಗೆ ಬರೋಬ್ಬರಿ 35,000 ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ 2018ರಲ್ಲಿ ಸಹಿ ಹಾಕಲಾಯಿತು. ಇನ್ನು ಇದರ ಸಾಮರ್ಥ್ಯದ ಬಗ್ಗೆ ಕೇಳಿದ್ರೆ ನೀವು ಖಂಡಿತವಾಗ್ಲೂ ದಂಗಾಗ್ತೀರಾ. ಇದು 400 ಕಿಲೋಮೀಟರ್ ಪ್ರದೇಶದೊಳಗೆ ಶತ್ರುಗಳ ಯಾವುದೇ ವೈಮಾನಿಕ ದಾಳಿಯನ್ನ ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಈ ಸುದರ್ಶನ ಚಕ್ರವು 600 ಕಿಲೋಮೀಟರ್ ದೂರದಲ್ಲಿರುವಂತಹ ಶತ್ರುಗಳ ಕ್ಷಿಪಣಿಯನ್ನ ಗುರುತಿಸುತ್ತೆ. ಶ್ರೀಕೃಷ್ಣನ ಸುದರ್ಶನ ಚಕ್ರವು ಎಲ್ಲಾ ದಿಕ್ಕುಗಳಲ್ಲಿಯೂ ಹೇಗೆ ತಿರುಗುತ್ತೋ ಅದೇ ರೀತಿಯಲ್ಲಿ S-400 ಸಹ ಅದರ ಕವಾಟಗಳು ಸಹ ಎಲ್ಲಾ ದಿಕ್ಕುಗಳಲ್ಲಿಯೂ ತಿರುಗುತ್ತಲೇ ಇರುತ್ತೆ ಮತ್ತು ಯಾವುದೇ ಕ್ಷಿಪಣಿ ಅಥವಾ ವಿಮಾನವು ಯಾವುದೇ ದಿಕ್ಕಿನಿಂದ ಬಂದರೂ ಅದನ್ನ ಕ್ಷಣದಲ್ಲಿ ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಮತ್ತೊಂದು ವಿಚಾರ ಅಂದ್ರೆ ಇದು ಯಾವುದೇ ರೀತಿಯ ಹವಾಮಾನದಲ್ಲೂ ತನ್ನ ಕೆಲಸವನ್ನ ಸುಲಭವಾಗಿ ಮಾಡಿ ಮುಗಿಸುವಂತಹ ಸಾಮರ್ಥ್ಯವನ್ನೂ ಹೊಂದಿದೆ. ಶತ್ರು ರಾಷ್ಟ್ರದಿಂದ ಬರುವಂತಹ ರಹಸ್ಯ ವಿಮಾನಗಳು, ಫೈಟರ್ ಜೆಟ್ಗಳು, ಡ್ರೋನ್ಗಳು ಮತ್ತು ಕ್ಷಿಪಣಿಗಳು ಸೇರಿದಂತೆ ಯಾವುದೇ ರೀತಿಯಾದಂತಹ ವ್ಯಾಪಕ ಶ್ರೇಣಿಯ ವೈಮಾನಿಕ ದಾಳಿಯನ್ನ ಪತ್ತೆ ಹಚ್ಚುವಂತಹ ತಾಕತ್ತನ್ನ ಹೊಂದಿದೆ. ಏಕಕಾಲಕ್ಕೆ ಬರೋಬ್ಬರಿ 72 ವೈರಿ ಮಿಸೈಲ್ ದಾಳಿಯನ್ನ ಪತ್ತೆ ಹಚ್ಚಿ ನಾಶಪಡಿಸುವಂತಹ ಶಕ್ತಿ ಇದಕ್ಕಿದೆ. ಈ ಹಿಂದೆ ಭಾರತೀಯ ವಾಯುಪಡೆಯು ಇದರ ಪರೀಕ್ಷೆಯನ್ನು ಸಹ ನಡೆಸಿದೆ. ಆ ಒಂದು ಪರೀಕ್ಷೆಯಲ್ಲಿ ಶತ್ರು ವಿಮಾನವನ್ನ 80% ಧ್ವಂಸಗೊಳಿಸುವ ಮೂಲಕ ತನ್ನ ಪರಾಕ್ರಮವನ್ನು ಪ್ರದರ್ಶನ ಮಾಡಿದೆ. ಇನ್ನುಳಿದ 20% ತನ್ನ ಸಾಮರ್ಥ್ಯದ ಮೂಲಕ ವಿಫಲಗೊಳಿಸಿತ್ತು. ಈ ಮಟ್ಟದ ಪರಿಣಾಮಕಾರಿಯಾದಂತಹ ಶಸ್ತ್ರಾಸ್ತ್ರ ಸದ್ಯ ಪಾಕಿಸ್ತಾನ ಸೇರಿದಂತೆ ಭಾರತದ ಹಲವು ಶತ್ರು ರಾಷ್ಟ್ರಗಳನ್ನ ಬೆಚ್ಚಿ ಬೀಳಿಸಿದೆ. ಹೀಗಾಗಿ S-400 ಸುದರ್ಶನ ಚಕ್ರವು ಭಾರತದ ವಾಯು ರಕ್ಷಣಾ ಸಾಮರ್ಥ್ಯವನ್ನ ಗಣನೀಯವಾಗಿ ಹೆಚ್ಚಿಸಿದೆ. ಇನ್ನು S-400 ಎಷ್ಟು ಶಕ್ತಿಶಾಲಿಯೋ ಅಷ್ಟೇ ವೆಚ್ಚವೂ ಕೂಡ ತಗಲುತ್ತೆ. ಒಂದು ಕ್ಷಿಪಣಿಯನ್ನ ಹಾರಿಸುವಂತಹ ವೆಚ್ಚವು ಸುಮಾರು 8 ಕೋಟಿಯಿಂದ 16 ಕೋಟಿಯಷ್ಟಾಗುತ್ತೆ ಅಂತ ಅಂದಾಜಿಸಲಾಗಿದೆ. ಆದರೆ ಈ ವ್ಯವಸ್ಥೆಯು ಒದಗಿಸುವಂತಹ ರಕ್ಷಣೆಯು ರಾಷ್ಟ್ರೀಯ ಭದ್ರತೆಗೆ ಬಹಳ ಅಮೂಲ್ಯವಾಗಿದೆ. ಸಾಮಾನ್ಯವಾಗಿ S-400 ವ್ಯವಸ್ಥೆಯು 4 ವಿಧದ ಕ್ಷಿಪಣಿಗಳನ್ನು ಬಳಸುತ್ತೆ. ಒಂದು 400 ಕಿಲೋಮೀಟರ್ ದೂರದ ಗುರಿಗಳನ್ನು ತಲುಪಬಲ್ಲಂತಹ ದೀರ್ಘ ದೂರದ ಕ್ಷಿಪಣಿ. ಅದೇ ರೀತಿ 250 ಕಿಲೋಮೀಟರ್ ದೂರದವರೆಗಿನ ಮಧ್ಯಮ ದೂರದ ಗುರಿಗಳನ್ನ ತಲುಪಬಲ್ಲಂತಹ ಕ್ಷಿಪಣಿ. ಇನ್ನು 40ರಿಂದ 120 ಕಿಲೋಮೀಟರ್ ದೂರದವರೆಗಿನ ಗುರಿಗಳಿಗೆ ವೇಗವಾಗಿ ಚಲಿಸುವ ಯುದ್ಧ ವಿಮಾನಗಳು ಮತ್ತು ನಿಖರ ಮಾರ್ಗದರ್ಶಿ ಶಸ್ತ್ರಾಸ್ತ್ರಗಳಿಗೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ.
ಅದೇ ರೀತಿ ಕಿರುದೂರದ ಕ್ಷಿಪಣಿಗಳು ಹಾಗೆ ಕಡಿಮೆ ಎತ್ತರದ ಗುರಿಗಳಿಗೂ ಈ S-400 ಅನ್ನ ವಿನ್ಯಾಸಗೊಳಿಸಲಾಗಿದೆ. ಈ ಕ್ಷಿಪಣಿಗಳು ಗಂಟೆಗೆ 17,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂತಹ ಗುರಿಗಳನ್ನು ಸಹ ತಡೆಯಬಲ್ಲವು. ಹಾಗೆ 10 ಮೀಟರ್ನಿಂದ 30 ಕಿಲೋಮೀಟರ್ ಎತ್ತರದವರೆಗೆ ಕಾರ್ಯನಿರ್ವಹಿಸಬಲ್ಲವು. ಒಟ್ಟಾರೆಯಾಗಿ ಭಾರತದಲ್ಲಿ ಸುದರ್ಶನ ಚಕ್ರದ ನಿಯೋಜನೆಯ ಮೂಲಕ ನಮ್ಮ ವಾಯು ರಕ್ಷಣಾ ಕವಚವನ್ನ ಗಮನಾರ್ಹವಾಗಿ ಬಲಪಡಿಸಿದೆ ಅಂತ ಹೇಳಬಹುದು. ಹಾಗಾದ್ರೆ ವೀಕ್ಷಕರೇ, ಈ ಸುದರ್ಶನ ಚಕ್ರದ ವಿಶೇಷತೆಯ ಬಗ್ಗೆ ನೀವೇನಂತೀರಾ? ಅದೇ ರೀತಿ ಮುಂಬರುವ ದಿನಗಳಲ್ಲಿ ಉಪಗ್ರಹವನ್ನೇ ಹೊಡೆದುರುಳಿಸುವ S-500 ಸಹ ಭಾರತಕ್ಕೆ ಬರುವಂತಹ ನಿರೀಕ್ಷೆ ಇದೆ. ಇದರ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.